ಶರಣ್ರಿ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ನನ್ನ ಮಗನ ಹುಟ್ಟಿದ ಹಬ್ಬದ ದಿನದ ತಯಾರಿ. ನೋಡಿ, ಅವನಿಗೆ ಹೊಸ ಬಟ್ಟೆ ತೆಗೆದಿಟ್ಟಿದ್ದೀವಿ. ಯೂಶ್ವಲಿ ಯಾವಾಗಲೂ 2 ಸೆಟ್ ತೊಗೊಳ್ಳೋದು. ಸೊ ಅವ್ನು ಯಾವುದಾದ್ರೂ ಚೂಸ್ ಮಾಡಲಿ ಅಂತ ಇಟ್ಟಿರೋದು. ಸೊ ಹಾಗೆ ಚಾಕ್ಲೇಟ್ ಸ್ಕೂಲಿಗೆ ಒಯ್ಯೋದಕ್ಕೆ ಅಂತ ತೊಗೊಂಬಂದು ರೆಡಿ ಮಾಡಿಟ್ಟಿದ್ದೀನಿ. ಸೊ ನನಗೂ ಆ್ಯಕ್ಚುಲಾಗಿ ಹುಷಾರಿರಲಿಲ್ಲ. ಮಧ್ಯಾಹ್ನದವರೆಗೂ ರೆಸ್ಟ್ ಮಾಡಿ ಮಧ್ಯಾಹ್ನದಿಂದ ಅಡುಗೆ ಪ್ರಿಪ್ರೇಷನ್. ಸೊ ಬೆಳಗ್ಗೆ ಅವನಿಗೆ ಹಾಲು ತುಪ್ಪ ಹಾಕಿ ಸ್ನಾನ ಮಾಡಿಸಿ ಕಳಿಸಿದ್ದು ತಿಂಡಿ ಮಾಡಿ ಪುಳಿಯೋಗರೆ ಮಾಡಿ, ಆಮೇಲೆ ನಾನು ಸ್ವೀಟ್ ಅವನಿಗೆ ಜಾಮೂನ್ ಅಂದರೆ ಇಷ್ಟ ಅಂತ ಜಾಮೂನ್ ಮಾಡಿದೆ. ನೆಕ್ಸ್ಟ್ ಇದು ಪಾಪಡಿ ಚಾಟ್ ಮಾಡೋಣ ವೆಲ್ಕಮ್ ಸ್ನ್ಯಾಕ್ ಆಗಿ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲ ಹಸಿ ಇರುವಂತಹ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಗ್ಗರಣೆಗೆ 2 ಪಲಾವ್ ಎಲೆ, 2 ಏಲಕ್ಕಿ, 2 ಲವಂಗ, ಚಕ್ಕೆ ಪುಡಿ ಹಾಕ್ಕೊಂಡು ಅದಕ್ಕೆ ರುಬ್ಬಿದಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಡೀಟೇಲ್ ವೀಡಿಯೋನ ನಂದು ಇನ್ನೊಂದು ವೀಡಿಯೋದಲ್ಲಿ ನೋಡ್ಬೋದು. ಸೊ ಅದಾದ ಮೇಲೆ ಇದಕ್ಕೆ ನಾನು ಉಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕಿದ್ದೀನಿ. ನಂತರ ಬೇಯಿಸಿರುವಂತಹ ಆಲೂಗಡ್ಡೆ ಮತ್ತು ಬಟಾಣಿನ ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಅದಕ್ಕೆ ಹೊಂದ್ಕೊಂಡ ಮೇಲೆ ಎಷ್ಟು ಬೇಕೋ ಅಷ್ಟು ಅಳತೆ ನೀರು ಹಾಕ್ಕೊಂಡು ನಾನು ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಗರಂ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಗರಂ ಮಸಾಲಾನ ಲಾಸ್ಟಲ್ಲಿ ಹಾಕೋದ್ರಿಂದ ಅದ್ರ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಸೊ ಇದು ಪಾಪಡಿ ಚಾಟಿಗೆ ಮಾಡ್ಕೊಂಡಿರೋ ಅಂಥ ಮಸಾಲೆ. ಸೊ ಹಾಗೆ ಹೇಳ್ತಾ ಬರೋದಾದರೆ ನೆಕ್ಸ್ಟ್ ನಾನು ಇಲ್ಲಿ ಪಾಪಡಿನೂ ಕೂಡ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಮೈದಾ ಹಿಟ್ಟಿಗೆ ಅಜ್ವೈನು, ಉಪ್ಪು ಹಾಗೆ ಸ್ವಲ್ಪ ಕಾದೆಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈ ಸಲ ಹೊರಗೆಲ್ಲೂ ಹೋಗಲಿಲ್ಲ, ಮನೆಯಲ್ಲೇ ಹೊಸ ಮನೇಲಿ ಮೊದಲನೇ ಬರ್ಡೇ ಮನೆಯಲ್ಲೇ ಮಾಡಬೇಕು ಅನ್ನೋ ಸಲುವಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಆ್ಯಕ್ಚುಲಾಗಿ ನಾನು ಯಾವತ್ತೂ ಈ ರೀತಿ ಹುಷಾರು ತಪ್ಪಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಅವ್ನ ಬರ್ಡೇ ಮುಂದೆ ನನಗೆ ಹುಷಾರು ತಪ್ಪಿ ತುಂಬ ಬೇಜಾರಾಯಿತು. ಬಟ್ ಅನ್ಎಕ್ಸ್ಪೆಕ್ಟೆಡ್, ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡ್ಬೋದು, ಈ ರೀತಿ ಕಲಿಸ್ಕೊಂಡಾಗ ಉಂಡೆ ಕಟ್ಟೋ ಫಾರ್ಮ್ಗೆ ಬರಬೇಕು. ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಹಿಟ್ಟು ಅದರಲ್ಲಿ ಬಿಗಿಯಾಗಿ ನಿಲ್ಲಬೇಕು. ಸೊ ಈ ರೀತಿ ಆದಾಗ ಇದು ಹದ ಕರೆಕ್ಟಾಗಿದೆ ಅಂತ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಮೇಲೆ ಗ್ರೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಣ್ಣೆನ. ಸೊ ಇಲ್ಲಿ ಗ್ರೀನ್ ಚಟ್ನಿಗೆ ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು, ಮಿಂಟ್ ಫ್ಲೇವರ್ಗೆ ಸ್ವಲ್ಪ ಸ್ಪೈಸ್ ಆ್ಯಡ್ ಆಗಲಿ ಅಂತ ಒಂದು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದು ಆಗಿರುತ್ತೆ ನಮ್ಮ ಗ್ರೀನ್ ಚಟ್ನಿ. ಸೊ ಇದು ಪುದೀನ ಚಟ್ನಿ. ಇದು ಸಾರಿನ ಖಾರ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಸಾಂಬಾರು ಪುಡಿ, ಖಾರ ಪುಡಿ ಹಾಕಿ ಕರಿಬೇವು ಹಾಕಿ ಕೊಬ್ಬರಿ ಹಾಕಿ ಇಟ್ಕೊಂಡಿರೋದು. ಸೊ ಗ್ರೀನ್ ಚಟ್ನಿ ರುಬ್ಬಾಯಿತು, ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಂಬ್ಲಿ ಚಟ್ನಿ ಅಥವಾ ಟ್ಯಾಮ್ರಿನ್ ಚಟ್ನಿ, ಸ್ವೀಟ್ ಚಟ್ನಿ ಅಂತೀವಲ್ಲ ಅದು. ಇದ್ರ ಡೀಟೇಲ್ ವೀಡಿಯೋನು ಕೂಡ ಹಿಂದಿನ ಕಳೆದ ವೀಡಿಯೋದಲ್ಲಿದೆ, ನೀವು ನೋಡ್ಕೋಬೋದು. ಅದನ್ನ ಸ್ವಲ್ಪ ಸ್ಟೋರ್ ಮಾಡೋದ್ರಿಂದ ಗಟ್ಟಿಯಾಗಿ ಮಾಡಿ ಇಟ್ಕೊಂಡಿರ್ತೀನಿ, ಬೇಕಾದಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಇದು ಸಾಂಬಾರಿಗೋಸ್ಕರ ನಾನು ಬೇಳೆ ಬೇಯಿಸಿಟ್ಕೊಂಡಿರೋದನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೊಮೊಟೊನ ರುಬ್ಕೊಂಡು ಸಾಂಬಾರಿಗೆ ಹಾಕ್ತೀನಿ. ಸಾಂಬಾರು ಯಾಕೆ ಅಂದರೆ ನಾನಿಲ್ಲಿ ವೈಟ್ ರೈಸ್ ಮಾಡ್ತಾಯಿಲ್ಲ, ಬಿರಂಜಿ ಅನ್ನ ಮಾಡ್ತಾಯಿದ್ದೀನಿ. ಸೊ ಬಿರಂಜಿ ಅನ್ನ ಕಾಂಬಿನೇಷನ್ ಆಗಿ ಸಾಂಬಾರು. ಸೊ ಈ ಇಟ್ಕೊಂಡಿರೋ ಅಂಥ ಹಿಟ್ಟನ್ನು ಚಪಾತಿ ಆಕಾರದಲ್ಲಿ ಉದ್ಬಿಟ್ಟು, ಇದು ಇಂಪಾರ್ಟೆಂಟ್ ಸ್ಟೆಪ್ಪು, ಫೋಕಲ್ಲಿ ನಾವು ಚುಚ್ಚಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಎಲ್ಲ ಪೂರಿ ಉಬ್ಬಿದಂಗೆ ಉಬ್ಬಿಡುತ್ತೆ. ಸೊ ಇದು ಪಾಪಡಿ ಥರ ನಮಗೆ ಚಪ್ಪಟೆಯಾಗಿ ಬರಬೇಕು ಅಂದರೆ ಈ ರೀತಿ ಮಾಡಿದ್ರೆ ನಮಗೆ ಚಪ್ಪಟೆಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಬೇಕು ಅಂದರೆ ರೌಂಡು ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಬೇಗ ಆಗುತ್ತೆ ಈಸಿ ಅಂತ ಹೇಳಿ ನೈಫ್ ತೊಗೊಂಡು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಕಸಿನ್ ಹೆಲ್ಪ್ ಮಾಡ್ತಾಯಿದ್ದಾನೆ ಆ್ಯಕ್ಚುಲಾಗಿ ನನಗೆ. ಅವನಷ್ಟೇ ಅಲ್ಲ, ನನ್ನ ನೀಸ್ ಕೂಡ ಇದ್ದಾಳೆ, ಅವಳು ಕೂಡ ನನಗೆಲ್ಲ ಹೆಲ್ಪ್ ಮಾಡಿದ್ಲು. ಆಗಿದ್ದರಿಂದ ನನಗೆ ಬರ್ಡೇ ಪ್ರಿಪ್ರೇಷನ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅವನ್ನೆಲ್ಲ ಕರೆದಿಡ್ತಾ ಇದ್ದಾನೆ. ಈ ಕಡೆ ಸಾಂಬಾರು ಯಾವುದಕ್ಕೆ ಅಂದರೆ ಬಿರಂಜಿ ಅನ್ನ ಮಾಡ್ತಾ ಇರೋದ್ರಿಂದ, ಬಿರಂಜಿ ಅನ್ನಕ್ಕೆ ಅದು ತುಂಬ ಹೆವಿ ಗ್ರೀಸ್ ಅಂದರೆ ಬೆಣ್ಣೆ ಯೂಸ್ ಮಾಡೋದ್ರಿಂದ ಗಂಟ್ಲಿಗೆ ತೀಡುತ್ತೆ ಅಂತ ಹೇಳಿಬಿಟ್ಟು ಅದು ಕುಡಿಯೋದಕ್ಕೆ ಸೂಪ್ ಥರ ಇದು ಸಾಂಬಾರು. ಸೊ ನನ್ನ ನೀಸ್ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ, ಹೇಮಾ. ನೆಕ್ಸ್ಟ್ ಇದೆಲ್ಲ ನಾನು ಮಾಡಿರೋಂಥ ಅಡುಗೆ ಜಾಮೂನು, ಇದು ಸಾಂಬಾರು,
ಸೊ ಬಿರಂಜಿಯನ್ನು ಬೆಳ್ಳುಳ್ಳಿ ಅದೆಲ್ಲ ಸುಲಿದಿಟ್ಕೊಂಡಿದ್ದೀನಿ, ಹಾಲು ಕಾಯಿಸಿಟ್ಟಿದ್ದೀನಿ. ಜೊತೆಗೆ ಇದು ಸಾಂಬಾರು ರೆಡಿಯಾಗಿದೆ, ಇದು ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೀನಿ, ಪಾಪಡಿ ರೆಡಿ ಇದೆ. ಸೊ ಇದು ಹಸಿ ತರಕಾರಿ ಪಾಪಡಿ ಚಾಟ್ ಮೇಲೆ ಹಾಕ್ಕೊಳೋದಕ್ಕೋಸ್ಕರ ಇದಿಷ್ಟು ಅಡುಗೆ ಸಿದ್ಧವಾಗಿದೆ. ಬಿರಂಜಿಯನ್ನು ಅಮ್ಮ ಬಂದು ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಲೇಟಾಗಿ ಮಾಡ್ತಾಯಿದ್ದೀನಿ. ಸೊ ಇದು ನೆಕ್ಸ್ಟು ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಊರಿಗೆ ಹೋದಾಗ ನಮ್ಮ ದೊಡ್ಡಮ್ಮ ಹೊಸದು ಕೊಟ್ಟಿದ್ದರು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಅಮ್ಮ ಬಂದು ಬಿರಂಜಿ ಅನ್ನ ಮಾಡಿಕೊಟ್ರು. ಸೊ ಏನೂ ಇಲ್ಲ, ಇದು ತುಂಬ ಈಸಿ. ಜಸ್ಟ್ ಬೆಣ್ಣೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ, ಚಕ್ಕೆ ಪುಡಿ, ಉಪ್ಪು, ಲವಂಗ, ಗೋಡಂಬಿ ಅಕ್ಕಿ ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಬಿರಂಜಿ ಅನ್ನ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಬಿರಂಜಿ ಅನ್ನ. ಅದ್ರ ಜೊತೆ ಕೊಬ್ಬರಿ ಚಟ್ನಿ, ಒಬ್ರೊಬ್ಬರು ಎಣ್ಣೆಗಾಯಿ ಮಾಡ್ಕೊಂಡು ತಿಂತಾರೆ. ಸೊ ನಮ್ಮ ಮನೇಲಿ ಕೊಬ್ಬರಿ ಚಟ್ನಿ ಸಾಂಬಾರು ಅದಕ್ಕೆ ಕಾಂಬಿನೇಷನ್ನು. ಸೊ ಪಾಪಡಿನೆಲ್ಲ ಅವ್ರಿಗೆ ಅರೇಂಜ್ ಮಾಡಿಕೊಡ್ತಾಯಿದ್ದೀನಿ. ಫಸ್ಟ್ ಪಾಪಡಿ, ಆಮೇಲೆ ಮಸಾಲೆ, ಆಮೇಲೆ ಕರ್ಡ್, ಆಮೇಲೆ ಪುದೀನ ಚಟ್ನಿ, ಇಂಬ್ಲಿ ಚಟ್ನಿ, ಆಮೇಲೆ ಹಸಿ ತರಕಾರಿಗಳನ್ನ ಹಾಕಿ ಮೇಲೆ ಕರ್ದ ಅವಲಕ್ಕಿ ಹಾಕಿ ಕೊಡ್ತಾಯಿರೋದು. ಸೊ ಇಲ್ಲಿ A to Z ಎಲ್ಲ ಮನೇಲಿ ಪ್ರಿಪೇರ್ ಮಾಡಿದ್ದು. Mango flavor, and it's completely veg. It is eggless. ಅದಕ್ಕೆ ಸೊ ನಾನು ಎಗ್ ತಿನ್ನಲ್ಲ, ಹಾಗಾಗಿ ಎಗ್ಲೆಸ್ ಕೇಕ್ನ ಆರ್ಡರ್ ಮಾಡಿರೋದು. ಸೂಪರ್, ಹೆಂಗಿದೆ ಕೇಕ್? ಸೂಪರ್ ಆಗಿದೆ. ಸೊ ಇದಾಗಿತ್ತು ನನ್ನ ಮಗನ ಬರ್ಡೇ ಪ್ರಿಪ್ರೇಷನ್ಸ್ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಮಗನಿಗೆ ಶುಭ ಹಾರೈಕೆ ನಿಮ್ಮೆಲ್ಲರ ಕಡೆಯಿಂದ ಇರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಹೃದಯದ ಧನ್ಯವಾದಗಳು.